ಇವತ್ತು ನಾವು ಬೆಳಗುಂಬ ಪಂಚಾಯಿತಿಯಲ್ಲಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ತಗ್ಗಿಕುಪ್ಪೆ ಪಂಚಾಯಿತಿಲೂ ಕೂಡ ಪುಸ್ತಕಗಳ ವಿತರಣೆ ಮಾಡಿಕೊಟ್ಟಿದ್ವಿ. ಹಾಗೆಯೇ ಇವಾಗ ಬೆಳಗುಂಬ ಪಂಚಾಯಿತಿಗೂ ಕೂಡ ಪುಸ್ತಕ ವಿತರಣೆ ಮಾಡಿಕೊಡ್ಬೇಕು ಅಂತ ಇಲ್ಲಿ ಸದಸ್ಯರುಗಳು ಹೇಳಿದರು ಮತ್ತು ಮುಖ್ಯೋಪಾಧ್ಯಾಯರುಗಳು ಹೇಳಿದರು. ಅದಕ್ಕೋಸ್ಕರ ಮಕ್ಕಳಿಗೆ ಇವಾಗೇನು ಶೈಕ್ಷಣಿಕ ವರ್ಷ ಮುಗಿತಾ ಬಂತು, ಮತ್ತು ಈ ಬೇಸಿಗೆ ಆದಮೇಲೆ ಮತ್ತು ಬುಕ್ಕುಗಳನ್ನಾಗಿರ್ಬೋದು, ಬೇರೆ ಪರಿಕರಗಳನ್ನಾಗಿರ್ಬೋದು ಹೊಂದಿಸ್ಕೊಂಡು ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಆ ಜವಾಬ್ದಾರಿಗೋಸ್ಕರನೇ ಪುಸ್ತಕಗಳು ನಮ್ಮದು ಒಂದು ಅಳಿಲು ಸೇವೆ ಅಷ್ಟೇ. ಅವ್ರಿಗೋಸ್ಕರ ಎಲ್ಲ ಕೈ ಸೇರೋ ಥರ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಸಬ್ಜೆಕ್ಟ್ಗಳು ಕೂಡ ವಿಷಯಗಳಿಗೂ ಕೂಡ ಅದಕ್ಕೆ ಪ್ರತ್ಯೇಕವಾಗಿರೋ ಪುಸ್ತಕಗಳನ್ನ ಕೊಡ್ತಾಯಿದ್ದೀವಿ. ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ಅಂತ ನನ್ನ ಆಶಯ. ಎಲ್ಲ ಶಾಲೆ ಕೊಡ್ತೀರಾ ಮತ್ತು ಯಾವ ರೀತಿ ನನ್ನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿ ಹಾಗೂ ಬೆಳಗುಂಬ ಗ್ರಾಮ ಪಂಚಾಯತಿಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾನು ವಿತರಣೆ ಮಾಡಿಕೊಟ್ಟಿದ್ದೀವಿ. ನನಗೂ ಆಸೆ ಇದೆ ತಾಲೂಕು ಮಟ್ಟದಲ್ಲಿ ಕೊಡಬೇಕು ಅಂತ. ಸದ್ಯಕ್ಕೆ ನನಗೆ ಆಗೋದು 2 ಪಂಚಾಯತಿಗಳಿಗೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ದೀನಿ. ಈ ದಿನ ಒಟ್ಟು ಎಷ್ಟು ನೋಟ್ಬುಕ್ ವಿತರಣೆ ಮಾಡಿದ್ರಿ ಮ್ಯಾಮ್? ಒಟ್ಟು ಈ ಬೆಳಗುಂಬ ಪಂಚಾಯತ್ಗೆ 4,500 ಬುಕ್ಸ್ಗಳನ್ನ ಕೊಟ್ಟಿದ್ದೀವಿ. ಒಟ್ಟು ಪಂಚಾಯತಿ 7,500 ಇಂದ 8,000 ಬುಕ್ಸನ್ನು ಕೊಟ್ಟಿದ್ದೀವಿ. ಮಕ್ಕಳು ಏನು ಕ್ಯೂ ಮಾಡ್ತಿದ್ರು? ಮಕ್ಕಳುಗಳು ಚೆನ್ನಾಗಿ ಓದಲಿ, ಒಳ್ಳೆ ಫಲಿತಾಂಶಗಳನ್ನ ಪಡ್ಕೊಳ್ಳಿ. ಯಾಕೆಂದರೆ ಮಾಗಡಿ ಕ್ಷೇತ್ರ ಪ್ರತಿಯೊಂದರಲ್ಲೂ ಮುಂದಿದೆ. ಇವಾಗ ಜಾತ್ರೆಗಳಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಗಡಿ ಒಂದು ಒಳ್ಳೆ ಹೆಸರನ್ನು ಪಡೀತಾ ಇದೆ. ಮಕ್ಕಳುಗಳಿಂದನೂ ಸಹ ಒಳ್ಳೆ ಫಲಿತಾಂಶ ಬಂದರೆ ನಮ್ಮ ಜಿಲ್ಲೆಗಾಗಿರ್ಬೋದು, ತಾಲೂಕಿಗಾಗಿರ್ಬೋದು ಒಳ್ಳೆ ಗೌರವ ಹೆಸರು ಬರುತ್ತೆ ಅಂತ ನನ್ನ ಆಶಯ. ಮೇಡಮ್, ಎಲ್ಲೋ ಒಂದು ಕಡೆ ತಾಲೂಕ್ ಪಂಚಾಯತಿಗೆ ನಿಂತ್ಕೋತಾರೆ ತೇಜಸ್ವಿನಿ ರಾಮೂರು ಅಂತ ಕೇಳ್ಪಡ್ತಿದೆ. ಈ ವಿಚಾರವಾಗಿ ತಾವೇನಾದರೂ ಬುಕ್ ವಿತರಣೆ ಮಾಡ್ತಿದ್ದೀರಾ ಅಂತ? ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ಯಾಕೆಂತಂದರೆ ನನಗೆ ಗೊತ್ತಿರಲಿಲ್ಲ ಮಕ್ಕಳುಗಳಿಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು ಸದಸ್ಯರಾಗಿ ಒಂದೇ ವಾರ್ಡ್ಗೆ ನಾನು ಸೀಮಿತ ಆಗಿದ್ದೆ. ನಾನು ಅಧ್ಯಕ್ಷರಾದ ಮೇಲೆ ನನಗೆ ಪ್ರತಿಯೊಂದು ಮಕ್ಕಳ ಕಷ್ಟ ಏನು ಅಂತ ಗೊತ್ತಾಯಿತು. ಯಾಕೆಂದರೆ ಒಂದೇ ಮಗು ಒಂದೇ 6 ಸಬ್ಜೆಕ್ಟ್ನ ಒಂದೇ ಪುಸ್ತಕದಲ್ಲಿ ಭಾಗ ಮಾಡಿ ಬರೀತಾ ಇದೆ ಅಂತ ನನಗೆ ಗಮನಕ್ಕೆ ಬಂದಾಗ, ಓಕೆ ನಾವು ಏನಾದ್ರು ಕೊಡೋಣ, ನಮ್ಮ ಕೈಲಾಗಿದ್ದಷ್ಟು ಕೊಟ್ಟರೆ ಆ ಮಕ್ಕಳಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋ ಮಟ್ಟಕ್ಕೆ ನಾನು ಕೊಟ್ಟಿದ್ದೀನಿ ಹೊರತಾಗಿ ಬೇರೆ ಯಾವುದೇ ಉದ್ದೇಶ ಮುಂದೆ ನಾನೇನು ಯೋಚನೆ ಮಾಡಿಲ್ಲ. ಜೀವನ ಮಾಗಡಿ ರಂಗನಾಥ ಸ್ವಾಮಿ ಹೇಗೆ ಅವಕಾಶ ಸಿಕ್ಕೋದ್ರೆ ನೀವು ಆಕಾಂಕ್ಷಿನ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಏನೂ ಮಾತಾಡಿಲ್ಲ ಸರ್. ನಾನು ಯಾವುದು ಡಿಸೈಡ್ ಈಗ ಮುಂದೆ ಏನಾದರೂ ಚುನಾವಣೆ ಬರೋ ನಿರೀಕ್ಷೆ ಇದೆ, ಅದಕ್ಕೇನಾದರೂ ನೀವು ಆಕಾಂಕ್ಷಿ ಅಲ್ಲ. ಅಕಸ್ಮಾತ್ ಏನೋ ಸಚಿವರು ಶಾಸಕರು ಏನಾದ್ರು ಹೇಳಿದ್ರೆ ನೋಡೋಣ ಸರ್. ಥ್ಯಾಂಕ್ ಯು.